ಗಾಯ್ಸ್ ಊರಲ್ಲಿ ಇಲ್ಲಿ ಒಂದೆರಡು ಕಡೆ ಕಂಬ ಇರ್ತಾ ಇದ್ರು, ಅದಕ್ಕೆ ಕೇಬಲ್ ಊರಿಗೆ ಜನ ಅಂತ ಬಂದಿದ್ದು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗಳೊಂದು ಹೊಸ ಲಾಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ. ಗೈಸ್ ಇವತ್ತು 10ನೇ ತಾರೀಕು ನಮ್ಮ ಯೂನಿಯನ್ ಕೇಬಲ್ ಯೂನಿಯನ್ ಮೀಟಿಂಗ್ ಐತೆ, ಹೋಗ್ಬೇಕು. ಆದರೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಗೈಸ್. ಅಲ್ಲಿ ವೀಡಿಯೋ ಮಾಡೋಕ್ಕೆ ಇದು ಮಾಡಲ್ಲ, ಅಧ್ಯಕ್ಷರೆಲ್ಲ ಇದು ಮಾಡ್ತಾರೆ, ಅದಕ್ಕೋಸ್ಕರ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಗೈಸ್. ಹೋಯ್ತೀನಿ ಈಗ ತಿಂಡಿ ಮಾಡ್ಕೊಂಡು ಮೀಟಿಂಗ್ಗೆ. ಏನು ಮಾಡ್ತಿದ್ದೆ ಮಮ್ಮಿ ತಿಂಡಿ? ಸರಿ ಮಾಡಿಬಿಟ್ಟು ಕರೆ ಮಾಡಿ ಬರ್ತೀನಿ. ಬೆಳಗ್ಗೆನೆ ಕೆಲಸ ಕೊಟ್ಟಿದ್ದೀರವ, ಮಾಡ್ತಾ ಕುಕ್ಕರ್ ರೆಡಿ ಮಾಡೋ ಕೆಲಸ ಮಾಡು ಪಪ್ಪ ಕಲಿಸದೆ, ನೀನು ಯಾಕೆ ಅವೆಲ್ಲ ಬೇಡ ಅಂತ ಇಲ್ಲ ಅಂತ ಇವೇನು ಕಲ್ತ್ಕೊಬರ್ ಆಗ್ತಿದೆ, ಏನು ಡ್ರಾಮಾ ವಿಧಿ ಇದು ಎಲ್ಲ. ಇದನ್ನು ಸ್ಟವ್ ರೆಡಿ ಮಾಡೋದು ಕಲ್ತ್ಕೊ ಬಂದ್ರೆ ತಾನೇ ಆಗೋದು. ನೀನೇ ತಂದು ನೀನೇ ಆಗ್ತಾ ಇದೀಯ. ಆಯ್ತಾ ಅದು ಕೊಡಿಲಿ. ಗಾಯ್ಸ್ ಊರಲ್ಲಿ ಇಲ್ಲಿ ಒಂದೆರಡು ಕಡೆ ಕಂಬ ಇರ್ತಾ ಇದ್ರು, ಅದಕ್ಕೆ ಕೇಬಲ್ ಊರಿಗೆ ಜನ ಅಂತ ಬಂದಿದ್ದು. ಗೈಸ್ ಇದೆ ನಮ್ಮ ಸಂಘ ಹತ್ರ ಬಂದೆ, ಅದೆಲ್ಲ ಕರೆಂಟ್ ವೈರ್ ಬಿಡ್ತಾ ಇದ್ದಾರೆ, ಹೊರಗಡೆ ವಿಡಿಯೋ ಮಾಡೋಕ್ಕಾಗಲ್ಲ ಗೈಸ್. ಗಾಯ್ಸ್ ಬೆಳಗ್ಗೆಯಿಂದ ಇಲ್ಲೇ ಕೆಲಸ ಆಯ್ತದೆ. ಇಷ್ಟು ದಿನ ಫ್ರೀ ಆಗಿದ್ದೆ, ಈಗ ಕೇಬಲ್ ವೈರ್ ಬಿಸಾಕ್ತಾನೆ ಕಟ್ಟಾಗೋಯ್ತೆ ಅಂತ ಗೈಸ್ ಇದೇ ತಾನೇ. KEB ವೈರಿಂಗ್ ಕೆಲಸ ಎಲ್ಲ ಮುಗೀತು, ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ಬೆಳಗ್ಗೆಯಿಂದ ಕೇಬಲ್ ಕೆಲಸ ಮಾಡಿ KEB ಜೊತೆ ಪೆನ್ನೆಲ್ಲ ನೋಡ್ಬಿಟ್ಟಿದೆ ಗೈಸ್. ಇದೇ ತಾವೇ ಬಂದೆ ಮನೆಗೆ, ಪುನಃ ಕಲೆಕ್ಷನ್ ಮಾಡ್ಕೊಂಡು. ಮಮ್ಮಿ ಏನು ಮಾಡಿದ್ರು ಮಮ್ಮಿ ಅಡುಗೆ ಏನು ಮಾಡಿದೆ? ಮದರ್ ಇಂಡಿಯಾ ಗೈಸ್. ಮಮ್ಮಿ ಮಧ್ಯಾಹ್ನ ಎಷ್ಟೊತ್ತಿಗೆ ಊಟ ಮಾಡಿದೆ ನಾನು? ಊಟ ಎಷ್ಟೊತ್ತಿಗೆ ಮಾಡಿದೆ ನಾನು? 4 ಗಂಟೆಗೆ ಮಾಡಿದೆ ಗೈಸ್ ಮಧ್ಯಾಹ್ನ ಊಟ. ಯಪ್ಪ ಇವತ್ತು ಮಾತ್ರ ಕೆಲಸ ಭಯಂಕರ ಕೆಲಸ ಗೈಸ್. ನಮ್ಮ ಮಮ್ಮಿ 5 ನಿಮಿಷಕ್ಕೆ ಫೋನ್ ಮಾಡೋದು, ಮಗ ಬಾ ಊಟ ಮಾಡುವೆ ಅಂತ. ಅಲ್ಲಿ ನಾನು ಏನು ಕೆಲಸ ಮಾಡ್ತಾವನೆ ಅಂತ ನಮ್ಮ ಮಮ್ಮಿಗೆ ಗೊತ್ತಿಲ್ಲ. ಕೆಲಸ ಮಾಡ್ತಾವನೆ ಅಂತ ನಮ್ಮ ಮಮ್ಮಿಗೆ ಗೊತ್ತೇ ಇಲ್ಲ. 5 ನಿಮಿಷಕ್ಕೂ ಫೋನ್ ಮಾಡಿಬಿಟ್ಟು ಮಗನೇ ಬಾ ಊಟ ಮಾಡು ಅಂತಾರೆ. ನನಗಲ್ಲಿ ವೈರ್ ಕಟ್ಟಾಗ್ಬಿಟ್ರೆ ಪುನಃ ಎಲ್ಲಿ ಬಾಳ್ಗೆಡ್ಬೇಕು ಅನ್ನೋ ಚಿಂತೆ. ನಮ್ಮ ಮಮ್ಮಿ 5 ನಿಮಿಷಕ್ಕೆ ಫೋನ್ ಮಾಡ್ಬಿಟ್ಟು ಮಗನೇ ಬಾ ಊಟ ಮಾಡು ಅಂತಾರೆ. ಅವ್ರದ್ದು ಏನು ತಪ್ಪಿಲ್ಲ, ಮಗ ಅಷ್ಟೇ ಇರ್ತಾನೇನು ಕಾಳಜಿ ಅಲ್ವ ಮಮ್ಮಿ? ಅದೇನು ಮಾಡ್ತೀರ, ನನ್ನ ಕೆಲಸ ನಾವು ಮಾಡಲೇಬೇಕಲ್ಲ. ಕಟ್ಕಿಟ್ ಆಗ್ಬಿಟ್ರೆ ವೈರು ಈಗ 10 ರೂಪಾಯಿಲಿ ಆಗೋ ಕೆಲಸ ಅವ್ರಿಗೆ 500 ರೂಪಾಯಿ ಆಯ್ತು. ಹಂಗೆ ಅಲ್ಲಿ ಅವ್ರದ್ದೇ ಏಣಿ ಅವ್ರದ್ದೇ ವೈರ್ ಬೀಚ್ ಕೊಟ್ಟು ಪುನಃ ಬೀಚ್ ಕಟ್ತಿ ಕೆಲಸ ಮುಗಿದೋಯ್ತು. ಇಲ್ಲ ಅಂದಿದ್ರೆ ಒಬ್ಬರು ಕರ್ಕೊಬಂದು ಏಣಿ ತಕ್ಕೊಬಂದು ಕಟ್ಟಿ ಮಾಡಿ. ಕರೆಂಟ್ ಇರುತ್ತೆ, ಕರೆಂಟ್ ಇರಲಿಲ್ಲ, ಲೈನ್ ತೆಗ್ದಿದ್ರು. ಪಟ್ ಅಂತ ಕೆಲಸ ಆಗೋಯ್ತು. ಅವ್ರ ಏನಿಲ್ಲ 2 ಏಣಿ ಇದ್ದು, ಅತ್ತಗೊಂದು ಇತ್ತಗೊಂದು ಹಾಕೊಂಡು ಪಟ್ ಅಂತ 1 2 3 4 5 6 ಕಂಬ ಹಾಕೋದು. 7 ಕಂಬ ಹಾಕೋದು. 7 ಕಂಬಕ್ಕೆ ಇವತ್ತು ಇಷ್ಟು ಕೆಲಸ. ನಾನು ಊರೊಳಗೆಲ್ಲ ಕೆಲಸ ಕಂಬ ಎತ್ತಾಗಲು ಇಷ್ಟು ಕೆಲಸ ಮಾಡಿಲ್ಲ. ಬರೀ 7 ಕಂಬಕ್ಕೆ ಇವತ್ತು ಬೇಜಾನ್ ಹೊಟ್ಟೆ ಉಳಿಸ್ಬಿಡ್ತು. ಆ ಮೀಟಿಂಗು ಇತ್ತಲ್ಲ, ಅದಕ್ಕೆ ಅಲ್ಲಿಗೆ ಹೋಗಿದ್ದು ಬಂದಲ್ಲ. ನಿಂತ್ಕದೇನೆ ಏನು ಮಾಡ ಮಮ್ಮಿ, ನಿಂತ್ಕನೇ ಬೇಕು. ನಿಂತ್ಕನಿಲ್ಲ ಅಂತಂದರೆ ಆಗೋದಿಲ್ಲ. ಮದುವೆ ಟೈಮಲ್ಲಿ ಕಂಬ ಎತ್ತವೆ. ನಮ್ಮ ಹೋಗಿ ಏನಂದರೆ ಬಿಸಿಲಲ್ಲಿ ಈ ಟೈಮಲ್ಲಿ ನಿಂತ್ಕೊಂಡು ನನ್ನ ಮಗ ಎಲ್ಲಿ ಕರ್ಕೋದು ಅನ್ನೋದೇ ನಮ್ಮ ಮಮ್ಮಿ ಚಿಂತೆ.
ಗೈಸ್ ಅವಾಗ ಒಂದು ತಿಂಗಳು ಕಂಬ ಎತ್ತರು ಕೆಲಸ ಮಾಡಿದ್ರು, ಒಂದು ತಿಂಗಳು 15 ದಿನ ಕೆಲಸ ಮಾಡಿದ್ರು. ಫುಲ್ಲು ಕಪ್ಪಾಗಿ ಸಣ್ಣ ಆಗೋಗಿದೆ. ಏನನ್ನ ಏಣಿ ಎತ್ತಬೇಕು, ಕೆಳಿಬೇಕು, ಇಲ್ಲಿಂದ ಅಲ್ಲಿಗೆ ಏಣಿ ತಕ್ಕೋಬೇಕು. ಅವಾಗಲೂ ಏನು ಅಷ್ಟು ರಿಸ್ಕ್ ಆಗಲಿಲ್ಲ. ಗೊತ್ತಿಲ್ಲ ಈ ಟೈಮ್. ಅದಕ್ಕೆ ಹೇಳಿದ್ದೀನಿ ಮಾದೇವಣ್ಣಗೆ, ಅಣ್ಣ ನನ್ನ ಮದುವೆ ಟೈಮು ಕಣ, ನಾ ಮದುವೆ ಟೈಮಲ್ಲಿ ಇದು ಮಾಡಿಬಿಟ್ಟೆ ಕಣ ಚಿನ್ನ, ನಿನಗೋಸ್ಕರ ಮುಂದಕ್ಕೆ ಹಾಕ್ತೀನಿ ಬಿಡು ಚಿನ್ನ ಅಂತ ಹೇಳು. ನೋಡೋಣ ಗೈಸ್, ನೋಡೋಣ ಏನು ಮಾಡ್ತಾರೆ ಅಂತ. ಅವು ಹಳೆ ಫಸ್ಟು ಹೊಸ ಕಂಬಗಳು ಹಾಕಿದ್ರು ಗೈಸ್. ಈಗ ಹಳೆ ಕಂಬಗಳನ್ನ ಎಲ್ಲೆಲ್ಲಿ ಹೋಗಿರ್ತಾವೆ ಅವನ್ನ ರಿಲೀಸ್ ಮಾಡಿ ಹೊಸ ಕಂಬಗಳನ್ನ ಹಾಕ್ತಾವೆ. ಏನ ಹೇಳಿದ್ದೀನಿ, ಹಾಕ್ಕೊಡ್ತೀನಿ. ಹಾಕ್ಸೋಣ ಅವ್ರು ಅವತ್ತೇ ಅಂದರು ಇಲ್ಲಿಗೆ ಹಾಕ್ಕೊಡ್ತೀನಿ, ಇನ್ನೊಂದು ಅಲ್ಲಿಗೆ ಹಾಕ್ಸ್ಕೊಬಿಡು ಅಂತ. ನಾನೇ ಬೇಡ ಅಂದ್ಬಿಟ್ಟು ಕಳಿಸ್ಬಿಟ್ಟು ಅಷ್ಟೊತ್ತ ಮರ ತೆಗಿಸ್ಬೇಕಾಗ್ತದೆ. ಈಗ ಕೇಳ್ತೀನಿ ನಾಳೆ ಮರಿಗೊಡೋಣ ಹೋಗಿ. ಅಡುಗೆ ಏನು ಮಾಡಿದೆ ಮಮ್ಮಿ? ಹಾಂ, ಟೊಮೊಟೊ ಸಾಂಬಾರು. ನನಗೆ ಮೊಟ್ಟೆ ಸಾಂಬಾರು ಅಂತ ಕೇಳಿಸ್ತು. ನಮ್ಮ ಮಮ್ಮಿ ಎಲ್ಲಿ ತಗೋಬೋದು ಮೊಟ್ಟೆನ? ನಾನು ಹೋಗಿದ್ದೇವ್ರು ಅಂಗಡಿಗೆ ಅಂತ ಯೋಚನೆ ಮಾಡ್ತಾನೆ. ತಂದಿದ್ದೀಯಾ? ನಮ್ಮ ಅಪ್ಪ ಅಂತೂ ಗೈಸ್ ಹಿಂಗೆ ಕೆಲಸ ಆಗಿದ್ದಿದ್ರೆ ನನ್ನ ನಿಲ್ಸ್ಬಿಟ್ಟು ಅವ್ರ ಪರ್ರ ಅಂತ ಆಡ್ಬಿಟ್ಟಿರು, ಮನೆಗೆ ಬಂದ್ಬಿಟ್ರು ನಮ್ಮ ಅಪ್ಪ ಇಂಥ ಕೆಲಸ ಕೊಡ್ಗೆ ಕಾಯ್ಕೊಂಡಿರೋ ಬೋಳಿ ಮಗನೇ ಅಂದ್ಬಿಟ್ಟು. ಅಲ್ವಾ ಮಮ್ಮಿ? ಒಂದು ಏಣಿ ಎತ್ಕೊಬತ್ತೀರ, ಒಂದು ಬ್ಯಾಗ್ ಎತ್ಕೊಬತ್ತೀರ, ಒಂದು ಬ್ಯಾಗ್ ತಗೊಬಂದ್ರೆ ಗಾಡಿ ಮುಂದಕ್ಕೆ ಮಡಿಕೆ ಬ್ಯಾಗ್ ತಗೊಬಂದಿರೋ ನಮ್ಮ ಅಪ್ಪ. ಊರಲ್ಲೇ ಕಮ್ಮಿ. ನಮ್ಮಪ್ಪ ಒಂದು ಬ್ಯಾಗ್ ತಗೊಬನ್ನಿ ಪಪ್ಪ ಅಂತಂದ್ರೆ ಮುಂದಕ್ಕೆ ಮಡಿಕೆ ತಗೊಬರೋರು. ಏನು ಒಂದೊಂದ್ಸತಿ 2 ಏಣಿನೂ ಎತ್ಕೊ ಹೋಗೋನಲ್ವ ಮಮ್ಮಿ, ಚಿಕ್ಕ ಏಣಿ ದೊಡ್ಡ ಏಣಿ ಒಂದು ಬ್ಯಾಗು. ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ, ಮುಂದಿನ ಹೊಸ ಲಾಗಲ್ಲಿ ಸಿಗೋಣ. ಬಾಯ್ ಗೈಸ್.